ಪ್ರಿಯ ಸಹೋದರನೇ ಸಹೋದರಿಯೇ, ರಕ್ಷಕನಾದ ಯೇಸುಕ್ರಿಸ್ತನ ಪರಿಶುದ್ಧವಾದ ಹೆಸರಿನಲ್ಲಿ ತಮ್ಮೆಲ್ಲರಿಗೂ ವಂದನೆಗಳು. ಈ ದಿನದ ದೇವರ ವಾಕ್ಯ ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 10 ಮತ್ತು 11ನೇ ವಚನ. ಆದುದರಿಂದ ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸುಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಪ್ರಿಯರಾದ ದೇವಜನರೇ, ದೇವರ ವಾಕ್ಯ ನಿಮಗೆ ನನಗೆ ಈ ಲೋಕದಲ್ಲಿ ನಾವು ಈ ಜೀವನದಲ್ಲಿರುವಾಗಲೇ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿ ಆತನನ್ನೇ ಕರ್ತನೆಂಬುದಾಗಿ ಪ್ರತಿಜ್ಞೆ ಮಾಡಬೇಕೆಂಬುದಾಗಿ ಹೇಳ್ತದೆ. ಆದರೆ ಒಂದು ದಿನ ಬರುವಂಥದ್ದಿದೆ, ಅದು ನ್ಯಾಯವಿಚಾರಣೆ ದಿನ. ಆ ದಿವಸ ನಂಬುವವರು ನಂಬದೇ ಇರುವವರು ಎಲ್ಲರೂ, ಅದು ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿರುವವರೆಲ್ಲರೂ ಆ ಹೆಸರಿಗೆ ಅಡ್ಡ ಬೀಳಬೇಕಾಗ್ತದೆ. ಆತನನ್ನೇ ಒಡೆಯನೆಂದು ಪ್ರತಿಜ್ಞೆ ಮಾಡಬೇಕಾಗ್ತದೆ. ಇವತ್ತು ಆತನನ್ನು ಅಂಗೀಕರಿಸಿ ಆತನನ್ನೇ ಒಡೆಯನೆಂದು ಪ್ರತಿಜ್ಞೆ ಮಾಡಿಕೊಂಡಂಥ ನೀವು ನಾನು ಧನ್ಯರು. ಕರ್ತನು ನಮ್ಮೆಲ್ಲರನ್ನು ಆಶೀರ್ವದಿಸಲಿ.